Hello everyone, welcome to Kunmarginal classes. Let us see question number 44 of chapter Structure of the Atom. What observations in scattering experiment led the Rutherford to give the following postulate? ಹಾಗಿದ್ರೆ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ರುದರ್ಫೋರ್ಡ್, ಈ ಪಾಸ್ಟುಲೇಟ್ ಅನ್ನ ಕೊಡ್ಲಿಕ್ಕೆ ಯಾವ ರೀತಿ ಅಬ್ಸರ್ವೇಷನ್ ಅವರಿಗೆ ಹೆಲ್ಪ್ ಆಯಿತು? ಫಸ್ಟ್ ಒನ್ ಎ, most of the space in an atom is empty. ಹಾಗಿದ್ರೆ he stated that most of the space in atom is empty ಅಂತ ಹೇಳಿದ್ರು. ಹೇಗೆ ಈ ಅಬ್ಸರ್ವೇಷನ್ ಅಥವಾ ಈ ಕನ್ಕ್ಲೂಷನ್ ಗೆ ಬಂದ್ರು ಅವರು ಅಂತಂದ್ರೆ, because the most of alpha particles pass through the gold foil without getting deflected. So ಈಗ ಒಂದ್ ಕಡೆ ವಾಲ್ ಇದೆ, ಇನ್ನೊಂದ್ ಕಡೆ ಓಪನ್ ಆಗಿರೋ ಡೋರ್ ಇದೆ ಅಂತ ಇರ್ತೀವಿ. ನೀವು ಬಾಲ್ ಅನ್ನ ಥ್ರೋ ಮಾಡಿದ್ರೆ ವಾಲಿಗೆ ಹಿಟ್ ಆಗಿ ವಾಪಸ್ ಬರುತ್ತೆ. ಅದೇ ನೀವು ಬಾಗಿಲಿಂದ ಹೋಗಿದ್ರೆ ಆ ಟೈಮಲ್ಲಿ ಬಾಗಿಲು ಡೋರ್ ಓಪನ್ ಇದೆ ಅಂದ್ರೆ ಏನಾಗುತ್ತೆ, ಬಾಲ್ ವಾಪಸ್ ಬರಲ್ಲ, ಬಾಗಿಲನ್ನ ದಾಟಿ ಹೋಗಿ. ಅದೇ ತರ ಆಲ್ಫಾ ರೇಯನ್ನ ಗೋಲ್ಡ್ ಫಾಯಿಲ್ ಥ್ರೂ ಪಾಸ್ ಮಾಡಿದಾಗ ಈ ಎಕ್ಸ್ಪೆಕ್ಟೆಡ್ ಬ್ಯಾಂಕ್ ಆಲ್ ದ ರೇಸ್ ಶುಡ್ ಬೌನ್ಸ್ ಬ್ಯಾಕ್, ಎಲ್ಲರೂ ವಾಪಸ್ ಬರ್ಬೇಕಂತ ಅನ್ಕೊಂಡಿದ್ರು. ಬಟ್ ಮ್ಯಾಕ್ಸಿಮಮ್ ರೇಸ್ ಗೋಲ್ಡ್ ಫಾಯಿಲ್ ಥ್ರೂ ಪಾಸ್ ಆಗಿರ್ಬೋದು, ನಾನ್ ಡಿಫ್ಲೆಕ್ಟೆಡ್ ಪಾರ್ಟಿಕಲ್. ಹಾಗಾಗಿ ಅಲ್ಲಿ ಎಂಟಿ ಸ್ಪೇಸ್ ಇರ್ಬೇಕಲ್ಲ. ಹೇಗೆ ನಾವು ಬಾಗಿಲಿಂದ ಬಾಲ್ ಅನ್ನ ಎಸಿದ್ರೆ ಬಾಲ್ ಆ ಕಡೆ ಹೋಗ್ಬಿಡುತ್ತೆ, ಅದೇ ತರ ಆಲ್ಫಾ ಪಾರ್ಟಿಕಲ್ಸ್ ಬಂದಿದ್ದು ಆ ಕಡೆ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಎಂಟಿ ಸ್ಪೇಸ್ ಇರಬೇಕು. ಹಾಗಾಗಿ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ ಥ್ರೂ ಗೋಲ್ಡ್ ಫಾಯಿಲ್ ವಿದೌಟ್ ಗೆಟಿಂಗ್ ಡಿಫ್ಲೆಕ್ಟೆಡ್. ಈ ಅಬ್ಸರ್ವೇಷನ್ ಇಂದ ಅವರು ಈ ಕನ್ಕ್ಲೂಷನ್ಗೆ ಬರ್ತಾರೆ. ಬಿ, positive charge of an atom occupies very little space. Positive charge ಬಹಳ little small space ಅಲ್ಲಿ ಇದೆ ಅಂತ ಹೇಗೆ ಹೇಳ್ತಾರೆ? because very few particles were deflected from their path. ಇಲ್ಲಿ ಡಿಫ್ಲೆಕ್ಷನ್ ಆಗುತ್ತಲ್ಲ. ಈಗ ಸಿ ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್. ಈಗ ಆಲ್ಫಾ ಪಾರ್ಟಿಕಲ್ಸ್ ಬಂದು ಇದು ಪಾಸಿಟಿವ್ ಇದೆ, ಪಾಸಿಟಿವ್. ಈಗ ಇದರಿಂದ ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಯಾಕೆ? ಪಾಸಿಟಿವ್ ದೇ ಅಟ್ರಾಕ್ಟ್ ಆಗುತ್ತಾ? ನೋ, ದೇ ರಿಫ್ಲೆಕ್ಟ್ ಈಚ್ ಅದರ್. ಹಾಗಾಗಿ ಇದು ಪಾಸಿಟಿವ್ ಇದೆ ಆಲ್ಫಾ ಪಾರ್ಟಿಕಲ್, ನ್ಯೂಕ್ಲಿಯಸ್ ಕೂಡ ಪಾಸಿಟಿವ್ ಇದೆ. ಡಿವಿಯೇಟ್ ಆಯ್ತು, ಹಿಂಗ್ ಬಂತು, ನೀವು ಹೋಗ್ತಿದ್ದೀರಿ, ನಿಮ್ ಫ್ರೆಂಡ್ ನಿಮ್ಮ ಒಂದಾನೊಂದ್ ಕಾಲದಲ್ಲಿ ನಿಮ್ ಫ್ರೆಂಡ್ ಇದ್ರಿ ಅಂತಂದ್ರೆ ನಿಮ್ಗೆ ಆಗೋದಿಲ್ಲ, ಹಿಂಗ್ ನೋಡ್ತೀರಿ ಅವ್ರಲ್ಲಿದ್ದಾರೆ, ನಂಗೆ ಹೋಗಲ್ಲ, ಹಿಂಗೆ ಅಲ್ವಾ? ಡಿವಿಯೇಟ್ ಆಗಿ ಹೋಗ್ತೀರಿ. ಅದೇಗ ಪಾಸಿಟಿವ್ ಚಾರ್ಜ್ ಅಟ್ರಾಕ್ಟ್ ಮಾಡಲ್ಲ, ರಿಪೆಲ್ ಮಾಡುತ್ತೆ, ರಿಪೆಲ್ ಈಚ್ ಅದರ್. ಹಾಗಾಗಿ ಈ ಪಾಸಿಟಿವ್ ಚಾರ್ಜ್ ಏನ್ ಮಾಡುತ್ತೆ, ಇದರಿಂದ ಡಿಫ್ಲೆಕ್ಟ್ ಫ್ರಮ್ ದೇರ್ ಪಾರ್ಟ್, ಈ ಪಾರ್ಟ್ ಇಂದ ಡಿಫ್ಲೆಕ್ಟ್ ಆಗುತ್ತೆ. ರೀಟೇಕಿಂಗ್ ಕ್ವಶನ್ ನಂಬರ್ 44. Retaking question number 44. Hello everyone, welcome to Kunmarginal classes. Let us see question number 44 of chapter Structure of the Atom. What observations in scattering experiment led the Rutherford to give the following postulate? ಹಾಗಿದ್ರೆ Rutherford ಪರ್ಫಾರ್ಮ್ ಮಾಡ್ತಾರೆ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅನ್ನ. ಅದರಲ್ಲಿ ಅವರು ಒಂದಿಷ್ಟು ಪಾಸ್ಟುಲೇಟ್ ಅನ್ನ ಕೊಡ್ತಾರೆ. ಆ ಪಾಸ್ಟುಲೇಟ್ಸ್ ಅನ್ನ ಕೊಡ್ಲಿಕ್ಕೆ ಅವರಿಗೆ ಯಾವ ಅಬ್ಸರ್ವೇಷನ್ ಹೆಲ್ಪ್ ಮಾಡುತ್ತೆ? ಫಸ್ಟ್ ಒನ್ ಎ, most of the space in an atom is empty. ಒಂದು ಆಟಮ್ ಅಲ್ಲಿ most of the space is empty ಅಂತ ಹೇಳ್ತಾರೆ. ಯಾಕೆ? because most of the alpha particles pass through the gold foil without getting deflected. Imagine wall and door. Okay, ಈಗ ಓಪನ್ ಡೋರ್, ನೀವು ವಾಲ್ಗೆ ಬಾಲ್ ಅನ್ನ ಎಸಿದ್ರೆ ಏನಾಗುತ್ತೆ? ವಾಲ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಅದೇ ನೀವು ಓಪನ್ ಡೋರ್ ಇಂದ ಬಾಲ್ ಅನ್ನ ಎಸಿದ್ರೆ ಬಾಲ್ ಆ ಕಡೆ ಹೋಗಿ ಬೀಳುತ್ತೆ. ಇಲ್ಲಿ ರುದರ್ಫೋರ್ಡ್ ಗೋಲ್ಡ್ ಫಾಯಿಲ್ ಹಿಟ್ ಆಗಿದ್ರೆ ವಾಪಸ್ ಬರ್ಬೇಕಂತ ಅನ್ಕೊಂಡಿದ್ರು. ಯಾಕಂದ್ರೆ ಅಕಾರ್ಡಿಂಗ್ ಟು ಜೆ ಥಾಮ್ಸನ್ ಪಾಸಿಟಿವ್ ಚಾರ್ಜಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಜಸ್ಟ್ ನಾನು ವಾಲ್ ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ ತರ. ಬಟ್ ಅದು ವಾಲ್ ಅಲ್ಲ, ಓಪನ್ ಡೋರ್ ಅಂತ ಗೊತ್ತಾಯ್ತು ಅವರಿಗೆ. ಯಾಕೆ? ಇಲ್ಲಿ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಗದೆ ಸ್ಟ್ರೇಟ್ ಪಾತ್ ಅಲ್ಲಿ ಹಾಗೆ ಹೋಗ್ತಾ ಇದ್ವು, ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್. ಹಾಗಾಗಿ ಅಲ್ಲಿ ಎಂಟಿ ಸ್ಪೇಸ್ ಇರ್ಬೇಕಂತ ಅವರು ಕನ್ಫ್ಯೂಷನ್ಗೆ ಬಂದ್ರು.
B. Positive charge of an atom occupies very little space. Positive charge ಏನಿದೆ ಆಟಮ್ದು ಅದು ಬಹಳ little space occupy ಮಾಡುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ see, this is nucleus or positive charge on the wall. Alpha rays are also positive charge. ಈಗ positive charge, they repel each other. ಯಾರು ನಿಮ್ ಹಳೆ ಕಾಲದ ಫ್ರೆಂಡ್ ಇದಾರೆ, ನಿಮ್ಗೆ ಅವರಿಗೆ ಜಗಳ ಆಗಿದೆ, ನಿಮ್ಗೆ ಅವ್ರು ನೋಡ್ರೆ ಆಗೋದಿಲ್ಲ, ನೀವೇನ್ ಮಾಡ್ತೀರಿ? ಹಿಂಗ್ ಹೋಗ್ತಿದ್ದೀರಿ, ಅವ್ರು ನೋಡಿದ್ರೆ ಈ ಕಡೆ ಡಿವಿಯೇಟ್ ಆಗಿ ಹೋಗ್ಬಿಡ್ತೀವಿ. ಅದೇ ತರ ಆಲ್ಫಾ ಪಾರ್ಟಿಕಲ್ಸ್ ಬಂತು ಪಾಸಿಟಿವ್ ಚಾರ್ಜ್ ಇದೆ, ಆಟಮ್ ಒಳಗೂ ಪಾಸಿಟಿವ್ ಚಾರ್ಜ್ ಇದೆ, ಡಿಫ್ಲೆಕ್ಟ್ ಆಗ್ತಾ ಇದೆ. ಓನ್ಲಿ ಸ್ಮಾಲ್ ಅಮೌಂಟ್ ಡಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ವೆರಿ ಫ್ಯೂ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ಆ ಪಾಸಿಟಿವ್ ಚಾರ್ಜ್ ಏನಿದೆ ಅದು ಲಿಟ್ಲ್ ಸ್ಪೇಸ್ ಅಲ್ಲಿ ಆಕ್ಯುಪೈ ಆಗಿದೆ ಎನ್ನುವುದು ಕನ್ಕ್ಲೂಷನ್ ಬಂದು. ಬಿಕಾಸ್ ವೆರಿ ಫ್ಯೂ ಪಾರ್ಟಿಕಲ್ಸ್ ವರ್ ಡಿಫ್ಲೆಕ್ಟೆಡ್ ಫ್ರಮ್ ದೇರ್ ಪಾರ್ಟ್. Thank you.